ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಇವತ್ತಿನಿಂದ ಒಂದು ವಿಶೇಷ ಜಂಟಿ ಅಧಿವೇಶನವನ್ನು ಕರೆದಿದೆ. ಈ ಅಧಿವೇಶನವನ್ನ ಪ್ರಾರಂಭ ಮಾಡುವಾಗ ವಾಡಿಕೆಯಂತೆ ರಾಜ್ಯಪಾಲರು ಒಂದು ಭಾಷಣವನ್ನು ಓದ್ತಾರೆ. ಈ ಭಾಷಣವನ್ನ ಸಾಮಾನ್ಯವಾಗಿ ರಾಜ್ಯ ಸರ್ಕಾರ ಪ್ರಿಪೇರ್ ಮಾಡಿರುವಂತಹದ್ದು. ಈ ಭಾಷಣದಲ್ಲಿ ರಾಜ್ಯ ಸರ್ಕಾರ ತಾನು ಏನೆಲ್ಲ ಸಾಧನೆಯನ್ನ ಮಾಡಿದೆ, ಮುಂದೆ ಏನ್ ಮಾಡ್ತದೆ, ಈ ರೀತಿಯಾದಂತಹ ಕೆಲವೊಂದು ವಿವರಗಳನ್ನ ಇಟ್ಟಿರ್ತಾರೆ. ಆ ವಿವರಗಳನ್ನ ರಾಜ್ಯಪಾಲರು ಓದಿ ಹೇಳ್ತಾರೆ. ಕೊನೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಷನ್ ಪ್ರಾರಂಭ ಆಗ್ತದೆ. ಇದು ವಾಡಿಕೆ ಅಂತ ನಡ್ಕೊಂಡು ಬಂದಿರುವಂತದ್ದು. ಆದ್ರೆ ಈ ಬಾರಿ ರಾಜ್ಯಪಾಲರು ಭಾಷಣದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಬೇಕು ಅಂತೇಳಿ ಹೇಳಿ ಆ ಭಾಷಣವನ್ನ ತಿರಸ್ಕರಿಸಿದ್ರು. ಆದ್ರೆ ರಾಜ್ಯ ಸರ್ಕಾರ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ಲಿಲ್ಲ. ಇದೆಲ್ಲೋದ್ರಿಂದಾಗಿ ನಿನ್ನೆಯಿಂದ ಒಂದು ಚರ್ಚೆ ನಡೀತಾ ಇತ್ತು. ರಾಜ್ಯಪಾಲರು ಈ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡ್ತಾರಾ ಇಲ್ವಾ, ಈ ರೀತಿಯಾದಂತಹ ಒಂದು ಅನುಮಾನ ಇದ್ದಿತ್ತು. ಈ ಅನುಮಾನಕ್ಕೆ ಇವತ್ತು ರಾಜ್ಯಪಾಲರು ತೆರೆ ಎಳೆದಿದ್ದಾರೆ. ಆದ್ರೆ ಅದ್ರ ಜೊತೆಗೆ ಇನ್ನೊಂದು ವಿವಾದವನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ. ಹಾಗಾದ್ರೆ ಇವತ್ತು ವಿಧಾನಸಭೆಯಲ್ಲಿ ಏನ್ ನಡೀತು, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿವರಗಳನ್ನ ನಾನು ನಿಮ್ಗೆ ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಇತ್ತೀಚೆಗೆ ಕೇಂದ್ರ ಸರ್ಕಾರ ಮನರೇಗಾದ ಹೆಸರನ್ನ ಬದಲಾಯಿಸಿ ವಿಬಿಜಿ ರಾಮ್ಜಿ ಅಂತ ಅದಕ್ಕೊಂದು ಹೆಸರನ್ನ ಕೊಟ್ಟರು. ಅದಾದ್ಮೇಲೆ ಕೆಲವೊಂದು ಬದಲಾವಣೆಗಳನ್ನ ಮಾಡಿ ಆ ಯೋಜನೆಯನ್ನು ಜಾರಿಗೆ ಕೂಡ ತಂದಿದ್ದಾರೆ. ಈ ಒಂದು ಯೋಜನೆಯನ್ನ ಬಿಜೆಪಿಯೇತರ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲ ಇದೆಯೋ ಅವರೆಲ್ಲರೂ ಕೂಡ ಇದನ್ನ ವಿರೋಧಿಸ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಮೊದಲು ಮನ್ರೇಗಾದಲ್ಲಿದ್ದಂತಹ ಮಹಾತ್ಮ ಗಾಂಧಿಯ ಹೆಸರನ್ನ ಬಿಟ್ಟು ರಾಮನ ಹೆಸರನ್ನು ಸೇರಿಸಿದ್ದಾರೆ ಅನ್ನೋದು ಒಂದು. ಅದಾದ ಮೇಲೆ ಇನ್ನು ಅನುದಾನದ ವಿಷಯದಲ್ಲಿ ಮೊದಲಿನ ಮನ್ರೇಗಾ ಯೋಜನೆ ಪ್ರಕಾರ 90% ಅನುದಾನವನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು, 10% ಅನುದಾನವನ್ನ ರಾಜ್ಯ ಸರ್ಕಾರ ಭರಿಸಬೇಕಾಗಿತ್ತು. ಆದ್ರೆ ಇದರಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೀತಾ ಇತ್ತು ಅನ್ನುವ ಒಂದು ಸುದ್ದಿ ಕೇಂದ್ರ ಸರ್ಕಾರಕ್ಕೆ ತಲುಪಿತ್ತು. ಹಾಗಾಗಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿ ಈ ಹೊಸ ಯೋಜನೆಯ ಪ್ರಕಾರ 60% ಕೇಂದ್ರ ಸರ್ಕಾರ ಅನುದಾನವನ್ನು ಕೊಟ್ರೆ ಉಳಿದಂತಹ 40% ಅನುದಾನವನ್ನ ರಾಜ್ಯ ಸರ್ಕಾರ ಭರಿಸಬೇಕು ಅಂತ ಹೇಳಿತ್ತು. ಅದೇ ರೀತಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡಿ ಮೊದಲಿದ್ದಂತಹ 100 ದಿನದ ಕೆಲಸದ ಅವಧಿಯನ್ನ ಈ ಬಾರಿ 125 ದಿನಕ್ಕೆ ಇನ್ಕ್ರೀಸ್ ಮಾಡಿತ್ತು. ಅಂದ್ರೆ 25 ದಿನಗಳನ್ನ ಎಕ್ಸ್ಟ್ರಾ ಸೇರಿಸಿತ್ತು ಇದರಲ್ಲಿ. ಅದ್ರ ಜೊತೆಗೆ ಇನ್ನು ಕೆಲವೊಂದು ಬದಲಾವಣೆಗಳನ್ನ ಕೂಡ ಮಾಡಿದ್ರು. ಇದೆಲ್ಲದನ್ನು ಕೂಡ ಕಾಂಗ್ರೆಸ್ ಪಕ್ಷ ವಿರೋಧಿಸ್ತಾ ಇತ್ತು. ಅದರಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲಿ ಮಹಾತ್ಮ ಗಾಂಧಿಯ ಹೆಸರನ್ನ ತೆಗೆದು ರಾಮನ ಹೆಸರನ್ನ ಯಾಕೆ ಸೇರಿಸಿದ್ರಿ ಅನ್ನೋದು ಇವರ ಮುಖ್ಯವಾದಂತಹ ವಿಷಯ ಆಗಿತ್ತು. ಈ ಯೋಜನೆಯನ್ನ ವಿರೋಧಿಸಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಪ್ರತಿಭಟನೆಗಳನ್ನ ಎಲ್ಲಾ ಕಡೆಗಳಲ್ಲೂ ಮಾಡ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ನಡೀತಾ ಇದೆ. ಇದೆಲ್ಲವೂ ನಿಮ್ಗೆ ಗೊತ್ತಿರುವಂತಹ ವಿಷಯ. ಇದೇ ಸಂದರ್ಭದಲ್ಲಿ ಈ ಯೋಜನೆಗೆ ವಿರುದ್ಧವಾಗಿ ಒಂದು ನಿರ್ಣಯವನ್ನು ತಗೊಳ್ಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಒಂದು ಜಂಟಿ ಅಧಿವೇಶನವನ್ನ ಇವತ್ತಿನಿಂದ ಕರೆದಿತ್ತು. ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಅಧಿವೇಶನ ಪ್ರಾರಂಭ ಆಗುವ ಸಂದರ್ಭದಲ್ಲಿ ಸರ್ಕಾರ ಒಂದು ಭಾಷಣವನ್ನ ಪ್ರಿಪೇರ್ ಮಾಡ್ತದೆ. ಆ ಭಾಷಣವನ್ನ ರಾಜ್ಯಪಾಲರು ಓದಿ ಹೇಳ್ತಾರೆ. ಆ ಭಾಷಣದಲ್ಲಿ ಸಾಮಾನ್ಯವಾಗಿ ಸರ್ಕಾರ ಏನೆಲ್ಲ ಸಾಧನೆ ಮಾಡಿದೆ, ಇವರ ಮುಂದಿನ ಯೋಜನೆಗಳೇನು, ಈ ರೀತಿಯಾದಂತಹ ವಿಷಯಗಳಿರ್ತದೆ. ಅದನ್ನ ಚಾಚು ತಪ್ಪದಂತೆ ರಾಜ್ಯಪಾಲರು ಓದಿ ಅಧಿವೇಶನಕ್ಕೆ ಚಾಲನೆಯನ್ನು ಕೊಡ್ತಾರೆ. ಇದು ಮಾಮೂಲಾಗಿ ನಡ್ಕೊಂಡು ಬಂದಿರುವಂತದ್ದು. ಆದ್ರೆ ಈ ವಿಶೇಷ ಅಧಿವೇಶನದ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಪ್ರಿಪೇರ್ ಮಾಡಿರುವಂತಹ ಭಾಷಣದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಬೇಕು ಅಂತ ರಾಜ್ಯಪಾಲರು ಸೂಚನೆಯನ್ನು ಕೊಟ್ಟರು. ಇದರಲ್ಲಿ ಪ್ರಮುಖವಾಗಿ ಕೇಂದ್ರ ಸರ್ಕಾರವನ್ನ ಟೀಕಿಸಿ ಕೆಲವೊಂದು ಪ್ಯಾರಾಗಳಿದ್ದಿತ್ತು. ಒಟ್ಟಿಗೆ 11 ಪ್ಯಾರಾಗಳನ್ನ ಕೈ ಬಿಡಬೇಕು ಅಂತೇಳಿ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದ್ರು. ಆದ್ರೆ ರಾಜ್ಯ ಸರ್ಕಾರ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಈ ಒಂದು ಅಧಿವೇಶನವನ್ನ ಕರೆದಿರೋದೇ ಪ್ರಮುಖವಾಗಿ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡ್ಲಿಕ್ಕಾಗಿ. ಹಾಗೆಯೇ ಈ ಯೋಜನೆಯಿಂದಾಗಿ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆ ಉಂಟಾಗ್ತದೆ. ವಿಕೇಂದ್ರೀಕರಣಕ್ಕೆ ಬದಲಾಗಿ ಇದು ಕೇಂದ್ರೀಕರಣಗೊಳ್ತಾ ಇದೆ. ಕೇಂದ್ರ ಸರ್ಕಾರ ಸಂಪೂರ್ಣವಾದಂತಹ ಹಿಡಿತವನ್ನ ಇಟ್ಕೊಳ್ತದೆ. ಈ ರೀತಿಯಾದಂತಹ ಕೆಲವೊಂದು ವಾದವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇತ್ತು. ಹಾಗೇನೆ ಇದರ ವಿರುದ್ಧವಾಗಿ ಒಂದು ನಿರ್ಣಯವನ್ನ ತಗೊಳ್ಬೇಕು. ಅದಕ್ಕಾಗಿ ಈ ಜಂಟಿ ಅಧಿವೇಶನವನ್ನ ಕರೆದಿರುವಂತಹದ್ದು. ಸರ್ಕಾರದ ಪ್ರಮುಖ ಉದ್ದೇಶವೇ ಇದಾಗಿರೋದ್ರಿಂದ ಈ ಭಾಷಣದುದ್ದಕ್ಕೂ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಕೆಲವೊಂದು ಪ್ಯಾರಾಗಳನ್ನ ಸೇರಿಸಿದ್ರು. ಆದ್ರಿಂದಾಗಿ ರಾಜ್ಯಪಾಲರು ಈ ಪ್ಯಾರಾಗಳನ್ನ ನಾನು ಓದೋದಿಲ್ಲ ಅಂತೇಳಿ ಹೇಳಿ ಕಡಖಂಡಿತವಾಗಿ ಹೇಳಿ ಭಾಷಣವನ್ನು ಬದಲಾಯಿಸಿ ಅಂತೇಳಿ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಅಡ್ವೊಕೇಟ್ ಜನರಲ್ ಹಾಗೇನೆ ಸರ್ಕಾರದ ಕಾನೂನು ಸಲಹೆಗಾರರು ಎಲ್ಲರೂ ಕೂಡ ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗಿ ಬಂದ್ರು. ಆದ್ರೆ ರಾಜ್ಯಪಾಲರು ಕಡಖಂಡಿತವಾಗಿ ಈ ಭಾಷಣವನ್ನ ನಾನು ಆ ರೀತಿ ಓದ್ಲಿಕ್ಕಾಗಲ್ಲ, ನೀವು ಬದಲಾವಣೆಗಳನ್ನ ಮಾಡ್ಲೇಬೇಕು ಅಂತೇಳಿ ಹೇಳಿದ್ರು. ಆದ್ರೆ ಸಿದ್ದರಾಮಯ್ಯನವರು ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಲಿಲ್ಲ. ಅದಕ್ಕೆ ಬದಲಾಗಿ ಕೇವಲ ಒಂದು ವಾಕ್ಯವನ್ನ ಬದಲಾವಣೆ ಮಾಡಬಹುದು ಅಂತೇಳಿ ಹೇಳಿದ್ರು. ಅದ್ ಯಾವ ವಾಕ್ಯ ಅಂತ ಹೇಳಿದ್ರೆ, ವಿಬಿಜಿ ರಾಮ್ಜಿ ಯೋಜನೆಯು ಗುತ್ತಿಗೆದಾರರ ಕೇಂದ್ರೀಕೃತವಾಗಿದ್ದು ಭ್ರಷ್ಟಾಚಾರಕ್ಕೆ ಆಸ್ಪದ ಕೊಡುತ್ತದೆ ಎಂಬ ಈ ಒಂದು ವಾಕ್ಯವನ್ನ ಮಾತ್ರ ನಾವು ಬದಲಾಯಿಸ್ತೇವೆ. ಉಳಿದಂತಹ ಯಾವುದೇ ವಾಕ್ಯವಾಗ್ಲಿ ಅಥವಾ ಯಾವುದೇ ಪ್ಯಾರ ಆಗ್ಲಿ ಕೈ ಬಿಡುವಂತಹ ಸಾಧ್ಯತೆ ಇಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಕಡಖಂಡಿತವಾಗಿ ಹೇಳಿದ್ರು. ಅಂದ್ರೆ ಈ ಭಾಷಣ ಏನಿದೆಯೋ ಯಥಾವತ್ತಾಗಿ ನೀವು ಓದ್ಲೇಬೇಕು ಅಂತಕೊಂಡು ರಾಜ್ಯಪಾಲರಿಗೆ ಇವರು ತಾಕೀತನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸೆಕ್ಷನ್ ಗಳನ್ನು ಕೂಡ ಹೇಳಿದ್ರು. ನಿಮ್ಗೆ ಗೊತ್ತಿರಬಹುದು, ಆರ್ಟಿಕಲ್ 171(1) ಪ್ರಕಾರ ಈ ಭಾಷಣವನ್ನ ರಾಜ್ಯಪಾಲರು ಓದ್ಲೇಬೇಕು. ಇದನ್ನೇ ರಾಜ್ಯ ಸರ್ಕಾರ ಇನ್ಸಿಸ್ಟ್ ಮಾಡ್ತು ಕೂಡ. ಆದ್ರೆ ರಾಜ್ಯಪಾಲರು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿರಲಿಲ್ಲ ಅಂತೇಳಿ ಹೇಳ್ತಾ ಇದ್ರು.
ಆದ್ರಿಂದ ಇವತ್ತು ಬೆಳಿಗ್ಗೆಯಿಂದ ಒಂದು ಚರ್ಚೆ ನಡೀತಾ ಇತ್ತು. ರಾಜ್ಯಪಾಲರು ಇವತ್ತಿನ ಜಂಟಿ ಅಧಿವೇಶನಕ್ಕೆ ಬರ್ತಾರಾ ಅಥವಾ ಬರೋದಿಲ್ವಾ, ಬಂದ್ರು ಕೂಡ ಈ ಭಾಷಣವನ್ನು ಓದ್ತಾರಾ ಅಥವಾ ಓದೋದಿಲ್ವಾ, ಈ ರೀತಿಯಾದಂತಹ ಜಿಜ್ಞಾಸೆ ನಡೀತಾನೆ ಇತ್ತು. ಈ ಎಲ್ಲ ಚರ್ಚೆಗಳಿಗೆ ಈಗ ರಾಜ್ಯಪಾಲರು ಒಂದು ತಿಲಾಂಜಲಿಯನ್ನು ಇಟ್ಬಿಟ್ಟಿದ್ದಾರೆ. ರಾಜ್ಯಪಾಲರು ಇವತ್ತು ಅಧಿವೇಶನಕ್ಕೆ ಆಗಮಿಸಿದ್ರು. ಉಭಯ ಸದನಗಳನ್ನ ಉದ್ದೇಶಿಸಿ ಭಾಷಣವನ್ನು ಕೂಡ ಪ್ರಾರಂಭ ಮಾಡಿದ್ರು. ಮಾಮೂಲಾಗಿ ಎಲ್ರಿಗೂ ನಮಸ್ಕಾರವನ್ನ ಹೇಳಿದ್ರು. ಅದಾದ್ಮೇಲೆ ಕೇವಲ ಒಂದೇ ಒಂದು ವಾಕ್ಯದ ಭಾಷಣವನ್ನ ಅವರು ಓದಿದ್ರು. ಈ ಭಾಷಣದಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯದ ಅಭಿವೃದ್ಧಿಯಲ್ಲಿ ದಾಪುಗಾಲು ಹಾಕ್ತಾ ಇದೆ, ಅಂದ್ರೆ ದ್ವಿಗುಣಗೊಳಿಸ್ತಾ ಇದೆ ಅಂತೇಳಿ ಒಂದು ವಾಕ್ಯವನ್ನು ಓದಿ ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳ್ಕೊಂಡು ನೇರವಾಗಿ ಅಲ್ಲಿಂದ ವಾಪಸ್ ಹೋದ್ರು. ಆ ಮುಖಾಂತರ ಕರ್ನಾಟಕ ಸರ್ಕಾರ ಪ್ರಿಪೇರ್ ಮಾಡಿರುವಂತಹ ಭಾಷಣದ ಒಂದೇ ಒಂದು ವಾಕ್ಯವನ್ನು ಕೂಡ ಇಲ್ಲಿ ರಾಜ್ಯಪಾಲರು ಓದ್ಲಿಕ್ಕೆ ಹೋಗಿಲ್ಲ. ಆ ಮೂಲಕ ಕರ್ನಾಟಕ ಸರ್ಕಾರದ ವಿರುದ್ಧ ರಾಜ್ಯಪಾಲರು ಈಗ ತೊಡೆ ತಟ್ಟಿ ನಿಂತಿದ್ದಾರೆ. ಅವರು ಅಧಿವೇಶನದಿಂದ ಹೊರಗಡೆ ಹೊರಟ ತಕ್ಷಣ ವಿಪಕ್ಷಗಳು ಅವರ ಪರವಾಗಿ ಘೋಷಣೆಯನ್ನು ಕೂಗಿದ್ರೆ, ಆಡಳಿತ ಪಕ್ಷ ಅವರ ವಿರುದ್ಧವಾಗಿ ಘೋಷಣೆಗಳನ್ನು ಕೂಗ್ತಾ ಇತ್ತು. ಇದ್ರ ಮಧ್ಯೆ ಭಾರತ್ ಮಾತಾ ಕಿ ಜೈ ಅನ್ನೋ ಘೋಷಣೆ ಕೂಡ ಕೇಳಿ ಬರ್ತಾ ಇತ್ತು. ಇಲ್ಲಿ ರಾಜ್ಯ ಸರ್ಕಾರ ಏನನ್ನ ನಿರೀಕ್ಷೆ ಮಾಡಿತ್ತು ಅಂತ ಹೇಳಿದ್ರೆ, ರಾಜ್ಯಪಾಲರು ಬಂದು ಭಾಷಣವನ್ನ ಓದ್ತಾರೆ, ಆದ್ರೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಇರುವಂತಹ ಕೆಲವೊಂದು ಪ್ಯಾರಾಗಳನ್ನ ಅವ್ರು ಬಿಟ್ಟು ಉಳಿದಿದ್ದನ್ನ ಓದ್ಬಹುದು ಅನ್ನೋ ನಿರೀಕ್ಷೆ ಇಲ್ಲಿ ರಾಜ್ಯ ಸರ್ಕಾರಕ್ಕಿತ್ತು. ಆದ್ರೆ ರಾಜ್ಯಪಾಲರು ಕೇವಲ 1 ನಿಮಿಷದೊಳಗಡೆ ಭಾಷಣ ಮುಗಿಸಿ ಜೈ ಹಿಂದ್ ಅಂತ ಹೇಳ್ಕೊಂಡು ಹೊರನಡೆದು ಬಿಟ್ರು. ಈಗ ರಾಜ್ಯ ಸರ್ಕಾರ ಇವರ ವಿರುದ್ಧವಾಗಿ ಕಾನೂನು ಸಮರಕ್ಕೆ ನಿಲ್ಲುವಂತ ಸಾಧ್ಯತೆ ಇದೆ. ರಾಜ್ಯಪಾಲರ ಈ ಒಂದು ನಡೆಯಿಂದಾಗಿ ಒಂದಿಷ್ಟು ವಿವಾದಗಳು ಕೂಡ ಹುಟ್ಕೊಳ್ತವೆ. ಅದ್ರ ಜೊತೆಗೆ ಒಂದಿಷ್ಟು ಚರ್ಚೆಗಳು ಕೂಡ ಪ್ರಾರಂಭ ಆಗ್ತದೆ. ಒಂದ್ ವರ್ಗ ಹೇಳ್ಬೋದು, ರಾಜ್ಯಪಾಲರ ಈ ನಡೆ ಸರಿಯಲ್ಲ ಅಂತೇಳಿ ಹೇಳ್ತಾರೆ. ಸರ್ಕಾರ ಏನು ಭಾಷಣವನ್ನ ಪ್ರಿಪೇರ್ ಮಾಡಿ ಕೊಟ್ಟಿತ್ತು ಅದನ್ನ ಓದ್ಬೇಕು, ಸಂವಿಧಾನದ ಆರ್ಟಿಕಲ್ 171 ಪ್ರಕಾರ ಇದು ಕಂಪಲ್ಸರಿ, ಈ ರೀತಿ ಮಾತಾಡ್ಬೋದು. ಆದ್ರೆ ಇನ್ನೊಂದು ವರ್ಗ ಹೇಳ್ಬೋದು, ಯಾಕೆ ರಾಜ್ಯಪಾಲರು ಸರ್ಕಾರ ಪ್ರಿಪೇರ್ ಮಾಡಿ ಕೊಟ್ಟಿರುವಂತಹ ಭಾಷಣವನ್ನು ಓದ್ಬೇಕು, ಒಂದ್ ವೇಳೆ ಕೇಂದ್ರ ಸರ್ಕಾರಕ್ಕೆ ಏನಾದ್ರೂ ಮುಜುಗರ ಆಗುವಂತ ವಿಷಯ ಇದ್ರೆ ಅವ್ರು ಓದ್ಬಹುದು. ಆದ್ರೆ ಕೇಂದ್ರ ಸರ್ಕಾರವನ್ನೇ ಟೀಕಿಸ್ಲಿಕ್ಕಾಗಿ ಒಂದು ಭಾಷಣವನ್ನು ಪ್ರಿಪೇರ್ ಮಾಡಿದಿದ್ರೆ ಅದನ್ನ ಅವರು ಯಾಕೆ ಓದ್ಬೇಕು, ಈ ರೀತಿಯಾದಂತಹ ಪ್ರಶ್ನೆ ಕೂಡ ಉದ್ಭವಿಸುವಂತ ಸಾಧ್ಯತೆ ಇರ್ತದೆ. ಇಲ್ಲಿ ರಾಜ್ಯ ಸರ್ಕಾರದ ಪ್ರಮುಖ ಎಜೆಂಡಾ ಆಗಿರೋದು ಏನು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರವನ್ನ ಟೀಕಿಸೋದು. ನನಗೆ ಗೊತ್ತಿದ್ದಾಗೆ ಈ ಭಾಷಣದಲ್ಲಿ ಕೇಂದ್ರ ಸರ್ಕಾರವನ್ನ ಟೀಕಿಸ್ಲಿಕ್ಕೆ ಏನೆಲ್ಲ ಬೇಕೋ ಎಲ್ಲಾ ರೀತಿಯಾದಂತಹ ಅಂಶಗಳನ್ನ ಸೇರಿಸಿರ್ತಾರೆ. ಇಲ್ಲಿ ರಾಜ್ಯಪಾಲರು 11 ಪ್ಯಾರಾಗಳನ್ನ ನಾನು ಓದೋದಿಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ 11 ಪ್ಯಾರಾಗಳನ್ನ ಕೇವಲ ಕೇಂದ್ರ ಸರ್ಕಾರವನ್ನ ಟೀಕಿಸ್ಲಿಕ್ಕಾಗಿ ಇವ್ರು ಇಟ್ಟಿದ್ದಾರೆ ಅನ್ಸ್ತದೆ. ಅದರಲ್ಲೂ ಪ್ರಮುಖವಾಗಿ ಈ ಹೆಸರು ಬದಲಾವಣೆ, ಅದ್ರ ಜೊತೆಗೆ ಅನುದಾನ ಹಂಚಿಕೆ ವಿಷಯದಲ್ಲಿ ಇರುವಂತಹ ತಾರತಮ್ಯ, ಇದ್ರ ಬಗ್ಗೆ ಇಲ್ಲಿ ಪ್ರಶ್ನೆಗಳನ್ನ ಎತ್ತಿರುವಂತಹ ಸಾಧ್ಯತೆ ಇರ್ತದೆ. ಹಾಗಾಗಿ ಇಲ್ಲಿ ರಾಜ್ಯಪಾಲರು ಈ ಭಾಷಣವನ್ನ ನಾನು ಸಂಪೂರ್ಣವಾಗಿ ಓದೋದಿಲ್ಲ ಅಂತೇಳಿ ಹೇಳಿ ಬದಲಾಯಿಸಿ ಅಂತ ಹೇಳಿದ್ರು. ಸರ್ಕಾರ ಅದಕ್ಕೆ ಒಪ್ಪಲಿಲ್ಲ. ಈಗ ಕೊನೆಗೆ ಇಲ್ಲೊಂದು ಹೊಸ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಇತ್ತೀಚೆಗೆ ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ ಈ ರಾಜ್ಯಗಳಲ್ಲಿ ಈ ರೀತಿಯಾದಂತಹ ಬಿಕ್ಕಟ್ಟನ್ನು ನಾವು ನೋಡಿದ್ವಿ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಈ ರೀತಿಯಾದಂತಹ ಒಂದು ಬಿಕ್ಕಟ್ಟು ಸೃಷ್ಟಿಯಾಗಿದೆ, ಅಥವಾ ಈ ರೀತಿಯಾದಂತಹ ಒಂದು ನಡೆಯನ್ನ ನಾವು ರಾಜ್ಯಪಾಲರ ಕಡೆಯಿಂದ ನೋಡಿದ್ದೇವೆ. ಇನ್ನು ಇವತ್ತಿನ ಈ ಅಧಿವೇಶನದಲ್ಲಿ ರಾಜ್ಯಪಾಲರ ಈ ನಡೆಯನ್ನ ವಿರೋಧಿಸಿ ಆಡಳಿತ ಪಕ್ಷ ಮಾತಾಡಿದ್ರೆ ಇದನ್ನ ಸಮರ್ಥಿಸಿಕೊಂಡು ವಿರೋಧ ಪಕ್ಷಗಳು ಕೂಡ ಮಾತಾಡ್ತವೆ. ಒಟ್ಟಾರೆಯಾಗಿ ಇವತ್ತಿನ ಅಧಿವೇಶನ ಖಂಡಿತವಾಗಿ ವೇಸ್ಟ್ ಆಗಿ ಹೋಗೋದಂತೂ ಗ್ಯಾರಂಟಿ ಅನಿಸ್ತದೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಅಧಿವೇಶನವನ್ನ ಕರಿಬೇಕಾದಂತ ಅವಶ್ಯಕತೆ ಇರಲಿಲ್ಲ ಅಂತೇಳಿ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ ಮುಂದೆ ಬಜೆಟ್ ಅಧಿವೇಶನ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಈ ಒಂದು ವಿಷಯನ ತಗೊಂಡು ಒಂದು 2 ದಿನದ ಮಟ್ಟಿಗೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಅದರ ವಿರುದ್ಧವಾಗಿ ಒಂದು ನಿರ್ಣಯವನ್ನು ತಗೊಳ್ಳೋದು ಏನೋ ಮಾಡ್ಬೋದಿತ್ತು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಮೆಚ್ಚಿಸ್ಲಿಕ್ಕಾಗಿ ಈ ಒಂದು ಅಧಿವೇಶನವನ್ನ ಕರೆದು ನಿಮ್ಮ ಟ್ಯಾಕ್ಸ್ ಹಣವನ್ನ ಇಲ್ಲಿ ಸರ್ಕಾರ ವೇಸ್ಟ್ ಮಾಡ್ತಾ ಇದೆ ಅನಿಸ್ತದೆ. ಕೇವಲ ಗದ್ದಲದಲ್ಲಿ ಈ ಅಧಿವೇಶನ ಮುಗಿಯುವಂತ ಸಾಧ್ಯತೆಗಳು ಕೂಡ ಖಂಡಿತವಾಗಿ ಇರ್ತದೆ. ನೋಡೋಣ ಮುಂದೆ ಏನೆಲ್ಲ ಆಗ್ತದೆ ಅಂತ ತಕೊಂಡು. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ? ರಾಜ್ಯಪಾಲರು ಈ ರೀತಿ ನಡ್ಕೊಂಡಿದ್ದು ಸರಿನಾ ಅಥವಾ ತಪ್ಪಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಿಮ್ಗೆ ನಾನು ಇಲ್ಲಿ ಹಂಚ್ಕೊಳ್ಳೋಂಥ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.